Hello children, welcome back to my channel. Today we study 5th standard in English second language. ಈ ಹಿಂದಿನ ಅವಧಿಯಲ್ಲಿ ನಾವೆಲ್ಲರೂ ಏನು ಮಾಡಿದೆವು? 5ನೇ ತರಗತಿಯ ಮೊದಲನೆಯ ಪಾಠವಾಗಿರ್ತಕ್ಕಂಥ ಇಂಗ್ಲಿಷ್ ವಿಷಯದ ಮೊದಲನೆಯ ಪಾಠವಾಗಿರ್ತಕ್ಕಂಥ ಲವ್ ಫಾರ್ ಆ್ಯನಿಮಲ್ಸ್ ಅನ್ನುವಂಥ ಪಾಠವನ್ನು ನಾವೆಲ್ಲರೂ ಅಭ್ಯಾಸ ಮಾಡಿದ್ದೆವು ಅಲ್ವಾ? ಇವತ್ತು ನಾವೇನು ಮಾಡೋಣ, ಆ ಪಾಠದ ನಂತರ ಇರ್ತಕ್ಕಂತಹ ಅನೇಕ ಪ್ರಶ್ನೋತ್ತರಗಳನ್ನು ವೊಕ್ಯಾಬುಲರಿ ಅನೇಕ ಪ್ರಶ್ನೋತ್ತರಗಳನ್ನು ನಾವಿವತ್ತು ಬಿಡಿಸೋಣ. ಎಲ್ಲರೂ ರೆಡಿನಾ? ಸರಿ, ಹಾಗಾದರೆ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿರಿ. ಮೊದಲನೆಯದಾಗಿ ವೊಕ್ಯಾಬುಲರಿ V1, ಗಿವ್ ದ ಅಪೋಸಿಟ್ಸ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್. ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ, ಅದರ ಅಪೋಸಿಟ್ ವರ್ಡ್ಸ್ಗಳನ್ನು ನಾವು ಬರಿಬೇಕು. ಅಪೋಸಿಟ್ ಅಂದರೆ ವಿರುದ್ಧಾರ್ಥಕ ಪದಗಳು. ಗೊತ್ತಾಯ್ತಾ? ನೋಡಿ, ಈಗ ಮೊದಲನೆಯದಾಗಿ ಮೋರ್, ಇದರ ಅಪೋಸಿಟ್ ವರ್ಡ್ ಏನು? ಲೆಸ್. ಹೌದಲ್ವಾ? ನೋಡಿ, ಮೊದಲನೆಯದಾಗಿ ಮೋರ್, ವಿರುದ್ಧಾರ್ಥಕ ಪದ ಲೆಸ್. ಎರಡನೆಯದು ರಿಮೆಂಬರ್, ಅದರ ಅಪೋಸಿಟ್ ವರ್ಡ್ ಏನು? ಫಾರ್ಗೆಟ್. ಆಲ್ವೇಸ್, ನೆವರ್. ಫಸ್ಟ್, ಲಾಸ್ಟ್. ಸಾಫ್ಟ್, ಹಾರ್ಡ್. ನಿಯರ್, ಫಾರ್. ಅಬೋವ್, ಬಿಲೋ. ಬ್ರೈಟ್, ಡಲ್. ಹೌದಲ್ವಾ? ಈ ಎಲ್ಲ ಅಪೋಸಿಟ್ ವರ್ಡ್ಸ್ಗಳನ್ನು ಕರೆಕ್ಟಾಗಿ ಸ್ಪೆಲ್ಲಿಂಗ್ ತಪ್ಪಿರಲಾರ್ದಂತೆ ನೀಟಾಗಿ ಕರೆಕ್ಟಾಗಿ ಬರೆದುಕೊಳ್ಳ್ರಿ. ಇನ್ನು ಮುಂದಿನದಾಗಿ V2. ನೋಡಿ ಮಕ್ಕಳೇ, V2 ಏನಿದೆ ಎರಡನೇ ಪ್ರಶ್ನೆ ಅಂದರೆ ಮ್ಯಾಚ್ ದ ವರ್ಡ್ಸ್ ಇನ್ ಕಾಲಮ್ A ವಿತ್ ದ ನೇಮ್ಸ್ ಇನ್ ಕಾಲಮ್ B. ಈ ಎ ಕಾಲಮಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪದಗಳನ್ನು ಗಮನಿಸಿ ಬಿ ಕಾಲಮಲ್ಲಿ ಅವುಗಳಿಗೆ ಯಾವುದು ಸರಿಯಾಗಿ ಹೊಂದುತ್ತದೆಯೋ ಅದನ್ನು ಮ್ಯಾಚ್ ಮಾಡಬೇಕು ಅಂತ ಹೇಳಿದ್ದಾರೆ. ಮೊದಲನೆಯ ಪದವನ್ನು ನೋಡಿ, ಏನಿದೆ? ಸೇಜ್. ಒಂದನೇ ಪದ ಏನದು? ಸೇಜ್. ಸೇಜ್ ಸೇಜ್ ಅಂದರೆ ಸಾಧುಗಳು ಅಂತ ಕರೀತಾರೆ. ಹೌದಲ್ವಾ? ಇಲ್ಲಿ ಸೇಜ್ ಅಂದರೆ ಯಾರು? ರಮಣ ಮಹರ್ಷಿಗಳು. ಹೌದಲ್ವಾ? ಅಂದರೆ ಈ ಮುಂದಿನ ಬ್ರಾಕೆಟಲ್ಲಿ 1 ಅಂತ ಬರೀಬೇಕು. ಬಾಯ್ಸ್, ರಮಣ ಮಹರ್ಷಿಗಳು ಬಾಯ್ಸನ್ನು ಅಂದರೆ ಬಾಯ್ಸ್ ಅಂತ ಯಾವ ಪ್ರಾಣಿಗಳನ್ನು ಕರೀತಾ ಇದ್ರು? ಗುಡ್. ಈ ಬಿ ಭಾಗದಲ್ಲಿ ನೀವು ನೋಡಬೇಕು ಮಕ್ಕಳೇ, ಡಾಗ್ಸ್, ಯಾವುಗಳನ್ನು? ಡಾಗ್ಸ್ಗಳನ್ನು ಬಾಯ್ಸ್ ಅಂತ ಕರೀತಾ ಇದ್ರು. ಇನ್ನು ಕೌ ಅಂದರೆ ಆಕಳು. ಆಕಳನ್ನು ಅವರು ಏನಂತ ಕರೀತಾ ಇದ್ರು ರಮಣ ಮಹರ್ಷಿಗಳು? ಏನು ಅಂತ? ಲಕ್ಷ್ಮಿ. ಹೌದಲ್ವಾ? ಕೌವನ್ನು ಏನಂತ ಕರೀತಾ ಇದ್ರು? ಲಕ್ಷ್ಮಿ ಅಂತ ಕರೀತಾ ಇದ್ರು. ಇನ್ನು ಸ್ಟೋರಿ ಟೆಲ್ಲರ್, ಈ ಒಂದು ಲವ್ ಫಾರ್ ಆ್ಯನಿಮಲ್ಸ್ ಈ ಪಾಠದಲ್ಲಿ ಸ್ಟೋರಿ ಟೆಲ್ಲರ್ ಯಾರು? ವೆರಿ ಗುಡ್, ಗ್ರ್ಯಾಂಡ್ ಮದರ್. ಲೂಸಿಗೆ ಸ್ಟೋರಿಯನ್ನು ಯಾರು ಹೇಳ್ತಾ ಇದ್ರು? ಗ್ರ್ಯಾಂಡ್ ಮದರ್ ಹೇಳ್ತಾ ಇದ್ರಲ್ವಾ? ಇನ್ನು ಫ್ರೆಂಡ್ಸ್ ಯಾರಿಲ್ಲಿ ಈ ಪಾಠದಲ್ಲಿ? ಲೂಸಿ ಮತ್ತು ನಿತಿನ್, ಇವರಿಬ್ಬರು ಒಳ್ಳೆಯ ಫ್ರೆಂಡ್ಸ್. ಗೊತ್ತಾಯ್ತಾ ಮಕ್ಕಳೇ? ಈ ರೀತಿಯಾಗಿ ನಿಮಗೆ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಮುಂದಿನ ಬ್ರಾಕೆಟ್ನಲ್ಲಿ ಎ ಭಾಗದಲ್ಲಿರ್ತಕ್ಕಂಥ ಪದಗಳಿಗೆ ಬಿ ಭಾಗದಲ್ಲಿರ್ತಕ್ಕಂಥ ಪದಗಳನ್ನು ಹೊಂದಿಸಿ ಈ ರೀತಿಯಾಗಿ ನಂಬರ್ಗಳನ್ನ ಹಾಕಬೇಕು. ಇನ್ನು ಮುಂದಿನದಾಗಿ V3, ಫೈಂಡ್ 1 ವರ್ಡ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಫ್ರಮ್ ದ ಲೆಸನ್. ನೋಡಿ, ಈ ಒಂದು ಕೆಳಗಡೆ 3 ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಆ 3 ವಾಕ್ಯಗಳನ್ನು ನೋಡಿ, ಪ್ರತಿ ವಾಕ್ಯಕ್ಕೂ ಕೂಡ 2-3 ಪದಗಳಿವೆ. ಹೌದಲ್ವಾ? ಈ ಮೊದಲನೆಯದಾಗಿ ಕಮಿಂಗ್ ಬ್ಯಾಕ್ ಅನ್ನುವಂಥ ಒಂದು ಪದಕ್ಕೆ ಒಂದೇ ಒಂದು ಶಬ್ದವನ್ನು ಒಳಗೊಂಡಂತಹ ಪದ ಈ ಪಾಠದಲ್ಲಿ ಇದೆ ಅಂತ ಹೇಳಿದ್ದಾರೆ. ಕಮಿಂಗ್ ಬ್ಯಾಕ್ ಅಂದರೆ ಮರಳಿ ಬರುವುದು ಅಂತ ಅರ್ಥ. ಅವರು ಶಾಲೆಯಿಂದ ಮರಳಿ ಬರ್ತಾರಲ್ವಾ, ಅದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರ? ರಿಟರ್ನ್. ನೋಡಿ, ರಿಟರ್ನ್, ಕಮಿಂಗ್ ಬ್ಯಾಕ್. ಇನ್ನು ಎರಡನೆಯದು ಸ್ಲೋ ಮೂಮೆಂಟ್ ಆಫ್ ದ ಸ್ನೇಕ್. ಸ್ನೇಕ್ ಏನಾಗ್ತಾ ಇತ್ತು? ಸಾವಕಾಶವಾಗಿ ಹೋಗ್ತಾ ಇತ್ತು. ಅದಕ್ಕೆ ಏನು ಒಂದು ನಾವು ಪದಗಳ ಅರ್ಥಗಳಲ್ಲಿ ಹೇಳುವಾಗ ಹೇಳಿದ್ದೇವೆ. ಸಾವಕಾಶವಾಗಿ ಹಾವು ಅವರ ಮೈ ಮೇಲೆ ತೆವಳುತ್ತಾ ಹೋಯಿತು. ತೆವಳುವುದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಒಂದು ಶಬ್ದವನ್ನು ಹೇಳಿದ್ದೇವೆ. ಏನದು? ಕ್ರಾಲ್. ಹೌದಲ್ವಾ? ಕ್ರಾಲ್. ಇನ್ನು ಮೂರನೆಯದಾಗಿ ಎ ಪ್ಲೇಸ್ ವೇರ್ ಸೇಜಸ್ ಲಿವ್ ಅಂದರೆ ಸಾಧುಗಳು ಇರುವಂತಹ ಒಂದು ಸ್ಥಳವನ್ನು ಏನಂತ ಕರೀತಾರ? ಆಶ್ರಮ.
ಅದಕ್ಕೆ ಮನೆ ಅನ್ನಲ್ಲ, ನಾವು ಏನಂತ ಕರೀತಾರ, ಆಶ್ರಮ. ಹೌದಲ್ವಾ? ಹಾಂ, ಈ ರೀತಿಯಾಗಿ ಫೈಂಡ್ ಒನ್ ವರ್ಡ್, ಒಂದೇ ಒಂದು ಶಬ್ದವನ್ನು, ಈ ಪೂರ್ತಿ ವಾಕ್ಯಕ್ಕೆ ಒಂದೇ ಶಬ್ದವನ್ನು ಬರೆಯುವಂಥದ್ದು, ಅಂದರೆ ಗಿವ್ ಒನ್ ವರ್ಡ್ ಅಂತ ಕರಿತೀವಲ್ಲ ನಾವು, ಆ ರೀತಿಯಲ್ಲಿ. ಇದು V3 ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇನ್ನು ಮುಂದಿನದಾಗಿ ಕಾಂಪ್ರಹೆನ್ಷನ್ C1, ಆನ್ಸರ್ ದ ಫಾಲೋಯಿಂಗ್. ಇಲ್ಲಿ ಕ್ವಶನ್ಗಳನ್ನು ಕೊಡಲಾಗಿದೆ, ಅದಕ್ಕೆ ಆನ್ಸರ್ಗಳನ್ನು ಈಗ ಒಂದೊಂದಾಗಿ ನೋಡೋಣ. ಮೊದಲನೆಯ ಪ್ರಶ್ನೆ, ಕ್ವೆಶನ್ ನಂಬರ್ 1, ವೇರ್ ಲೂಸಿ ಆ್ಯಂಡ್ ನಿತಿನ್ ಗೋಯಿಂಗ್. ನೋಡಿ, ವೇರ್ ಮತ್ತು ಅವರು ಲೂಸಿ ಮತ್ತು ನಿತಿನ್ ಅನ್ನೋರು ಎಲ್ಲಿಗೆ ಹೋಗ್ತಾ ಇದ್ರು? ಅವರಿಬ್ಬರು ಫ್ರೆಂಡ್ಸ್ ಅಲ್ವಾ? ಎಲ್ಲಿಗೆ ಹೋಗ್ತಾ ಇದ್ರು ಅವರು? ಲೂಸಿ ಮತ್ತು ನಿತಿನ್ ಆರ್ ರಿಟರ್ನಿಂಗ್ ಅಟ್ ಹೋಮ್. ಅವರು ತಮ್ಮ ಮನೆಗೆ ಹೋಗ್ತಾ ಇದ್ರು. ಹೌದಲ್ವಾ ಮಕ್ಕಳೇ? ಅವರು ಶಾಲೆಯಿಂದ ಬೆಲ್ ಆಯ್ತಲ್ವಾ, ಶಾಲೆಯಲ್ಲಿ ಎಷ್ಟು ಗಂಟೆಗೆ? 4 ಗಂಟೆಗೆ. ಹೌದಲ್ವಾ? ಆ ಬೆಲ್ ಆದ ತಕ್ಷಣ ಅವ್ರು ಏನು ಮಾಡಿದರು? ಮನೆಗೆ ವಾಪಸ್ ಹೋಗ್ತಾ ಇದ್ರು. ಇನ್ನು ಎರಡನೇ ಪ್ರಶ್ನೆ, ಕ್ವೆಶನ್ ನಂಬರ್ 2, ವಾಟ್ ಡಿಡ್ ದೇ ಸಿ? ಅವರು ಹೋಗುವಾಗ ಏನನ್ನು ನೋಡಿದರು? ವಾಟ್ ಡಿಡ್ ದೇ ಸಿ? ಆನ್ಸರ್, ದೇ ಸಾ ಎ ಮ್ಯಾನ್ ವಾಕಿಂಗ್ ವಿತ್ ಹೀಸ್ ಪೆಟ್ ಡಾಗ್. He was trying to talk to his dog and the dog seemed to be answering him by barking. ನೋಡಿ, ಅವರು ಏನು ಮಾಡಿದರು? ಹೋಗುವಾಗ ಒಂದು ನಾಯಿಯ ಜೊತೆ ಒಬ್ಬ ಮನುಷ್ಯ ವಾಕಿಂಗ್ ಮಾಡ್ತಾ ಇದ್ದ, ತನ್ನ ಪ್ರೀತಿಯ ನಾಯಿಯ ಜೊತೆ. ಹಾಗೆಯೇ ಅದಕ್ಕೆ ಏನೋ ಹೇಳ್ತಾ ಇದ್ದ ತಾನು, ಮತ್ತು ಆ ನಾಯಿಯೂ ಕೂಡ ಅವನಿಗೆ ಏನನ್ನೋ ಉತ್ತರ ಕೊಡ್ತಾ ಇತ್ತು. ಯಾವ ರೀತಿಯಲ್ಲಿ? ಒದರುತ್ತಾ. ಬಾರ್ಕಿಂಗ್ ಅಂದರೆ ಒದರುವ ರೀತಿಯಲ್ಲಿನೇ ಅದು ಏನು ಮಾಡ್ತಾ ಇತ್ತು? ಅವನ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ಇತ್ತು. ಇದನ್ನು ಯಾರು ನೋಡಿದರು? ಲೂಸಿ ಮತ್ತು ನಿತಿನ್. ಹೌದಲ್ವಾ ಮಕ್ಕಳೇ? ಸರಿ, ಇನ್ನು ಪ್ರಶ್ನೆ 1, ಪ್ರಶ್ನೆ 2 ಆಯಿತು. ಪ್ರಶ್ನೆ 3, ಕ್ವೆಶನ್ ನಂಬರ್ 3 ಏನಿದೆ? ವೈ ವೇರ್ ದ ಅನಿಮಲ್ಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಮಹರ್ಷಿ? ಇವನ್, ಆನ್ಸರ್ ನೋಡಿ, ಇವನ್ ಅನಿಮಲ್ಸ್ ವೇರ್ ಅಟ್ರಾಕ್ಟೆಡ್ ಟು ಹಿಮ್. ಹಿ ಸ್ಪೋಕ್ ಟು ದೆಮ್ ಜಸ್ಟ್ ಆ್ಯಸ್ ಹಿ ವುಡ್ ಸ್ಪೀಕ್ ವಿತ್ ಪೀಪಲ್. ನೋಡಿ, ಅವರು ರಮಣ ಮಹರ್ಷಿಗಳು ಜನರ ಜೊತೆ ಯಾವ ರೀತಿ ಮಾತನಾಡ್ತಾ ಇದ್ರಲ್ವಾ, ಅದೇ ರೀತಿಯಲ್ಲಿ ಪ್ರಾಣಿಗಳ ಜೊತೆಯೂ ಕೂಡ ಮಾತನಾಡ್ತಾ ಇದ್ರು. ಹೀಗಾಗಿ ಪ್ರಾಣಿಗಳು ಕೂಡ ರಮಣ ಮಹರ್ಷಿಗಳನ್ನು ನೋಡಿ ಅಟ್ರ್ಯಾಕ್ಟ್ ಆಗ್ತಾ ಇದ್ವು ಅಂತ ಹೇಳಿದ್ದಾರೆ. ಇನ್ನು ಕ್ವೆಶನ್ ನಂಬರ್ 4, ವೇರ್ ಡಿಡ್ ರಮಣ ಮಹರ್ಷಿ ಕೀಪ್ ದ ಅನಿಮಲ್ಸ್? ರಮಣ ಮಹರ್ಷಿಗಳು ಅನಿಮಲ್ಸ್ಗಳನ್ನು ಎಲ್ಲಿ ಇಟ್ಟಿದ್ರು? ಎಲ್ಲಿ ಅಂದರೆ, ಆನ್ಸರ್, ಅನಿಮಲ್ಸ್ ಲಿವ್ಡ್ ಇನ್ ಹೀಸ್ ಆಶ್ರಮ್. ಅವರ ತಮ್ಮ ಆಶ್ರಮದಲ್ಲಿನೇ ಅವುಗಳನ್ನು ಇಟ್ಟು ಸಾಕ್ತಾ ಇದ್ರು. ಕ್ವೆಶನ್ ನಂಬರ್ 5, ವಾಟ್ ಹ್ಯಾಪನ್ಡ್ ಒನ್ ಡೇ ವೆನ್ ಹಿ ವಾಸ್ ಸಿಟ್ಟಿಂಗ್ ಬೈ ಹಿಲ್ ಸೈಡ್? ಅವರು ಹಿಲ್ ಸೈಡ್ ಕುಳಿತಾಗ ಏನು ಘಟನೆ ಆಯಿತು? ಆನ್ಸರ್, ಎ ಸ್ನೇಕ್ ಕ್ರಾವಲ್ಡ್ ಓವರ್ ಹೀಸ್ ಲೆಗ್ಸ್. ಹಿ ಡಿಡ್ ನಾಟ್ ಮೂವ್ ನಾರ್ ಶೋ ಎನಿ ಫಿಯರ್. ಲೇಟರ್ someone asked him what he felt like when the snake crawled over his legs. He replied, cool and soft. ನೋಡಿ, ರಮಣ ಮಹರ್ಷಿಗಳು ಒಂದು ಹಿಲ್ ಸೈಡ್ ಹತ್ರ, ಅಂದರೆ ಗುಡ್ಡದ ಹತ್ರ ಕುಳಿತುಕೊಂಡಾಗ ಅವರಿಗೆ ಏನು ಘಟನೆ ಆಯಿತು ಅಂದರೆ, ಒಂದು ಹಾವು ಏನಾಯಿತು, ಅವರ ಕಾಲುಗಳ ಮೇಲೆ ತೆವಳುತ್ತಾ ಹೋಯಿತು. ಆದರೂ ಕೂಡ ಅವರು ಸ್ವಲ್ಪವೂ ಅಲುಗಾಡಲಾರದೆ ಅವರಿಗೆ ಭಯವೇ ಆಗಲಿಲ್ಲ. ಅವರು ಸ್ವಲ್ಪವೂ ಅಲುಗಾಡಲಿಲ್ಲ, ಹಾಗೇ ಕುಳಿತುಕೊಂಡಿದ್ರು. ಆಗ ಅಲ್ಲಿರ್ತಕ್ಕಂತಹ ಬೇರೆ ಜನ ಕೇಳಿದರು ಅವರನ್ನು, ಅದು ನಿಮ್ಮ ಮೇಲೆ ಹರಿದಾಡು ಹೋಗುವಾಗ ಯಾವ ರೀತಿ ನಿಮಗೆ ಫೀಲ್ ಆಯಿತು ಅಂತ ಕೇಳಿದಾಗ ಅವ್ರು ಹೇಳ್ತಾರ, ಹಿ ರಿಪ್ಲೈಡ್ ಕೂಲ್ ಆ್ಯಂಡ್ ಸಾಫ್ಟ್. ಅದು ಕೂಲ್ ಆಗಿತ್ತು ಮತ್ತು ಸಾಫ್ಟ್ ಆಗಿತ್ತು ಅಂತ ಹೇಳ್ತಾರ. ನೆಕ್ಸ್ಟ್ ಕ್ವೆಶನ್ ನಂಬರ್ 6, ಹೌ ಡಿಡ್ ಹಿ ಫೀಡ್ ದ ಪಿಕಾಕ್ಸ್? ಪಿಕಾಕ್ಸ್ಗಳಿಗೆ ಅವರು ಯಾವ ರೀತಿ ಆಹಾರಗಳನ್ನು ಹೇಗೆ ತಿನ್ನಿಸ್ತಾ ಇದ್ರು? ರಮಣ ಮಹರ್ಷಿಗಳು ನೋಡಿ, ರಮಣ ಮಹರ್ಷಿಗಳು ಆನ್ಸರ್, ರಮಣ ಮಹರ್ಷಿ ಕಾಲ್ಡ್ ದ ಪಿಕಾಕ್ಸ್ ಬೈ ಮೇಕಿಂಗ್ ಸೌಂಡ್ಸ್ ಆಫ್ ದೇರ್ ಕ್ರೀಸ್. ದ್ಯಾನ್ ದೇ ವುಡ್ ಗೋ ಟು ಹಿಮ್ ಆ್ಯಂಡ್ ಈಟ್ ದ ಪೀನಟ್ಸ್. ನೋಡಿ,
ಪಿಕಾಕ್ಗಳಿಗೆ ಯಾವ ರೀತಿ ಆಹಾರವನ್ನು ಅವ್ರು ಕೊಡ್ತಾಯಿದ್ರು ಅಂದರೆ, ಅವರು ಸ್ವತಃ ರಮಣ ಮಹರ್ಷಿಗಳೇ ಪಿಕಾಕ್ ಥರ ಸೌಂಡ್ ಮಾಡ್ತಾಯಿದ್ರು. ಸೌಂಡ್ ಮಾಡಿದಾಗ ಅವೆಲ್ಲವೂ ಅವರ ಒಂದು ಸೌಂಡಿಗೆ ಅಲ್ಲಿಗೆ ಬರ್ತಾಯಿದ್ವು. ಬಂದು ಅವರು ಹಾಕಿರ್ತಕ್ಕಂಥ ಪೀನಟ್ಸ್ಗಳನ್ನು ತಿಂದು ಹೋಗ್ತಾಯಿದ್ವು. ಈ ರೀತಿಯಾಗಿ ಅವರು ಏನು ಮಾಡ್ತಾಯಿದ್ರು, ಪಿಕಾಕ್ಸ್ಗಳಿಗೆ ಆಹಾರವನ್ನು ಒದಗಿಸ್ತಾಯಿದ್ರು. ಇನ್ನು ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 7. ವೈ ಡಿಡ್ ರಮಣ ಮಹರ್ಷಿ ನಾಟ್ ಅಲೋ ಎನಿವನ್ ಟು ಕಿಲ್ ಸ್ನೇಕ್ಸ್? ರಮಣ ಮಹರ್ಷಿಗಳು ಏಕೆ ಹಾವುಗಳನ್ನು ಸಾಯಿಸಲಿಕ್ಕೆ ಯಾರಿಗೂ ಅವಕಾಶ ಕೊಡ್ತಿರಲಿಲ್ಲ? ಈ ಪ್ರಶ್ನೆ ಏನಪ್ಪ ಅಂದ್ರೆ, ರಮಣ ಮಹರ್ಷಿಗಳು ಹಾವುಗಳನ್ನು ಸಾಯಿಸಲಿಕ್ಕೆ ಯಾರೊಬ್ಬರಿಗೂ ಅವಕಾಶ ಕೊಡ್ತಿರಲಿಲ್ಲ. ಅದಕ್ಕೆ ಕಾರಣ ಹೇಳಬೇಕು. ಆನ್ಸರ್ ಏನಪ್ಪ ಅಂದ್ರೆ, ರಮಣ ಮಹರ್ಷಿ ನೆವರ್ ಅಲೌಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್ ಇನ್ ಹೀಸ್ ಆಶ್ರಮ್. ಹಿ ಸೇಡ್, ವಿ ಹ್ಯಾವ್ ಕಮ್ ಟು ದೇರ್ ಹೋಮ್ ಆ್ಯಂಡ್ ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದೆಮ್. ದೇ ಡು ನಾಟ್ ಟ್ರಬಲ್ ಅಸ್. ನೋಡಿ, ನಾವು ಅವರ ಮನೆಗೆ ಬಂದಿದ್ದೇವೆ. ನೋಡಿ, ವಿ ಹ್ಯಾವ್ ಕಮ್ ಟು ದೇರ್ ಹೋಮ್. ನಾವು ಅವರ ಮನೆಗೆ ಬಂದಿದ್ದೇವೆ ಅಂದರೆ, ನಾವೀಗ ಆಶ್ರಮ ಅಂದರೆ ಕಾಡಿನಲ್ಲಿರುತ್ತೆ ಅಲ್ವಾ, ಕಾಡಿನಲ್ಲಿ ಹುತ್ತ ಎಲ್ಲ ಪ್ರಾಣಿಗಳು ಇರುತ್ತವೆ. ಅಲ್ಲಿ ನಾವೇನು ಮಾಡಿದ್ದೀವಿ, ಆಶ್ರಮಗಳನ್ನು ಕಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಅವುಗಳು ಇರ್ತಕ್ಕಂಥ ಸ್ಥಳಕ್ಕೆ ನಾವೇನು ಮಾಡಿದ್ದೀವಿ, ನಾವು ಬಂದಿದ್ದೇವೆ. ಹೊರತಾಗಿ ನಾವು ಅವುಗಳಿಗೆ ತೊಂದರೆ ಕೊಡುವ ಯಾವುದೇ ರೈಟ್ಸ್, ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದೆಮ್. ಅವುಗಳಿಗೆ ತೊಂದರೆ ಕೊಡುವಂಥ ಯಾವುದೇ ಹಕ್ಕು ನಮಗಿಲ್ಲ. ದೇ ಡು ನಾಟ್ ಟ್ರಬಲ್ ಅಸ್. ಅದಕ್ಕೆ ಅವು ಕೂಡ ನಮಗೆ ಯಾವ ತೊಂದರೆ ಮಾಡೋದಿಲ್ಲ. ಹೀಗಾಗಿ ನಾವು ಅವುಗಳಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ತಾರೆ ಅವರು. ಕ್ವಶನ್ ನಂಬರ್ 8, ಇದು ಕೊನೆಯ ಪ್ರಶ್ನೆ C1ರಲ್ಲಿ. ಹೂ ಟೋಲ್ಡ್ ಸ್ಟೋರೀಸ್ ಟು ಲೂಸಿ? ಈ ಪಾಠದಲ್ಲಿ ಬರ್ತಕ್ಕಂಥ ಲೂಸಿ ಇವಳಿಗೆ ಸ್ಟೋರಿಗಳನ್ನು ಯಾರು ಹೇಳ್ತಾ ಇದ್ರು ಅಂತ ಹೇಳ್ತಾಳೆ ಅವಳು. ಕೊನೆಯಲ್ಲಿ ಹೇಳ್ತಾಳಲ್ವಾ, ಯಾರು ಅಂದರೆ ಹರ್ ಗ್ರ್ಯಾಂಡ್ ಮದರ್. ಯಾರು ಹೇಳ್ತಾ ಇದ್ರು ಸ್ಟೋರಿಗಳನ್ನು? ಹರ್ ಗ್ರ್ಯಾಂಡ್ ಮದರ್, ಅವಳ ಅಜ್ಜಿ ಹೇಳ್ತಾ ಇದ್ರಂತೆ. ಅರ್ಥ ಆಯ್ತಾ? ಇನ್ನು ಮುಂದಿನ ಪ್ರಶ್ನೆ C2. ಇಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 4 to 6 sentences ಈಚ್. ಇಲ್ಲಿ ಪ್ರತಿ ಪ್ರಶ್ನೆಯನ್ನು 4 ರಿಂದ 6 ಸಾಲುಗಳಲ್ಲಿ ಬರೀಬೇಕಾಗತ್ತೆ. ಮೊದಲನೆಯ ಪ್ರಶ್ನೆ ಈಗ ನೋಡಿ. ಡಿಸ್ಕ್ರೈಬ್ ರಮಣ ಮಹರ್ಷಿಸ್ ಲವ್ ಫಾರ್ ಆ್ಯನಿಮಲ್ಸ್. ರಮಣ ಮಹರ್ಷಿಗಳು ಪ್ರಾಣಿಗಳನ್ನು ಪ್ರೀತಿಸುತ್ತಿದ್ದರು, ಹೌದಲ್ವಾ? ಇವರು ಅದನ್ನು 4 ರಿಂದ 6 ವಾಕ್ಯಗಳಲ್ಲಿ ಬರೀಬೇಕು. ಆನ್ಸರ್ ನೋಡಿ. He always fed the animals and birds in the ashrama first and then eat. ಅವರು ಯಾವಾಗಲೂ ಏನು ಮಾಡ್ತಾಯಿದ್ರು? He always fed the animals first. Animals and birds. ಅವರು ಪ್ರಾಣಿ ಮತ್ತು ಪಕ್ಷಿಗಳಿಗೆ ಮೊದಲಿಗೆ ತಿನ್ನಿಸಿ ಆಮೇಲೆ ತಾವು ಊಟವನ್ನು ಮಾಡ್ತಾಯಿದ್ರು. Then he used to call the dogs as boys. ನೋಡಿ, ಡಾಗ್ಸನ್ನು ಏನಂತ ಕರಿತಾ ಇದ್ರು ಅವರು? ಬಾಯ್ಸ್ ಅಂತ ಕರಿತಾ ಇದ್ರು. ಇನ್ನು he used to call the peacocks by making sounds of their creases and feed them with his hands. ನೋಡಿ, ಪಿಕಾಕ್ಗಳನ್ನು ಅವುಗಳ ಒಂದು ಸೌಂಡಲ್ಲಿನೇ ಇವರು ಕೂಡ ಕರೆದು ಅವುಗಳಿಗೆ ತಮ್ಮ ಸ್ವತಃ ಕೈಯಿಂದಾನೇ ತಾವೇ ಆಹಾರವನ್ನು ತಿನ್ನಿಸ್ತಾ ಇದ್ರು. ಈ ರೀತಿಯಾಗಿ ಅವರು ಏನು ಮಾಡ್ತಾಯಿದ್ರು? ರಮಣ ಮಹರ್ಷಿಗಳು ಪ್ರಾಣಿಗಳನ್ನು ಪ್ರೀತಿಸ್ತಾ ಇದ್ರು ಅಲ್ವಾ ಮಕ್ಕಳೇ? ಇವುಗಳನ್ನು ನೀವು ಕರೆಕ್ಟಾಗಿ ಪ್ರಶ್ನೋತ್ತರಗಳನ್ನು ಅಂದರೆ 2-3 ವಾಕ್ಯದಲ್ಲಿ ಬರ್ತಕ್ಕಂಥ 3-4 ವಾಕ್ಯಗಳಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ನೀಟಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಲಾರ್ದಂತೆ ಕರೆಕ್ಟಾಗಿ ಬರ್ಕೊಳ್ರಿ. ಇನ್ನು ಎರಡನೆಯ ಪ್ರಶ್ನೆ, ಕ್ವಶನ್ ನಂಬರ್ 2. ವಾಟ್ ಡಿಡ್ ರಮಣ ಮಹರ್ಷಿ ಸೇ ಅಬೌಟ್ ದ ಕಿಲ್ಲಿಂಗ್ ಆಫ್ ಸ್ನೇಕ್ಸ್? ನೋಡಿ, ಹಾವುಗಳನ್ನು ಸಾಯಿಸುವುದರ ಬಗ್ಗೆ ರಮಣ ಮಹರ್ಷಿಗಳು ಏನಂತ ಹೇಳ್ತಾರ? ಅವರು ಸ್ನೇಕ್ಸ್ಗಳನ್ನು ಯಾಕೆ ಸಾಯಿಸಬಾರ್ದು ಅಂತ ಹೇಳ್ತಾ ಇದ್ರು ಅಂದರೆ, ಆನ್ಸರ್ Ramana Maharshi said, we have come to their home and we have no right to trouble them. They do not trouble us. ಅಂತ ಹೇಳ್ತಾ ಇದ್ರು ಅವರು. ನಾನು ಆಗಲೇ ಹೇಳಿದಂತೆ ರಮಣ ಮಹರ್ಷಿಗಳು ಏನಂತ ಇದ್ರು? ನಾವು ಅವರ ಮನೆಗೆ ಬಂದಿದ್ದೇವೆ. ವಿ ಹ್ಯಾವ್ ಕಮ್ ಟು ದೇರ್ ಹೋಮ್. ನಾವು ಅವ್ರ ಮನೆಗೆ ಬಂದಿದ್ದೇವೆ. ನಮಗೆ ಯಾವುದೇ ಹಕ್ಕು ಇಲ್ಲ, ಅವರಿಗೆ ತೊಂದರೆ ಕೊಡುವ ಯಾವುದೇ ಹಕ್ಕು ನಮಗಿಲ್ಲ. ದೇ ಡು ನಾಟ್ ಟ್ರಬಲ್ ಅಸ್. ಗೊತ್ತಾಯ್ತಾ? ನಾವು ಅವರಿಗೆ ತೊಂದರೆ ಕೊಡುವಂಥ ಯಾವುದೇ ಹಕ್ಕಿಲ್ಲ, ಅದಕ್ಕೆ ಅವು ಕೂಡ ನಮಗೆ ತೊಂದರೆ ಕೊಡೋದಿಲ್ಲ ಅಂತ ರಮಣ ಮಹರ್ಷಿಗಳು ಹೇಳ್ತಾ ಇದ್ರು. ಇದು
4-5 ವಾಕ್ಯಗಳಿರ್ತಕ್ಕಂಥ ಎರಡನೇ ಪ್ರಶ್ನೆಯಾಗಿದೆ. ಇಲ್ಲಿಗೆ ಪ್ರಶ್ನೋತ್ತರಗಳ ಒಂದು ಸರಣಿ ಮುಗಿಯಿತು. ಇನ್ನು ಲ್ಯಾಂಗ್ವೇಜ್ ಎಕ್ಸಸೈಸಸ್ ಅಂತ ಇದೆ. ಲ್ಯಾಂಗ್ವೇಜ್ ಎಕ್ಸಸೈಸಸ್ ಅಂದರೆ ನೋಡಿ, L1 fill in the blanks with the ing form of the verbs given in the box. Check that the spelling of the new word is correct. ಈ ಬ್ರೆಕೆಟಲ್ಲಿ ಏನು ಮಾಡಿದ್ದಾರೆ, ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನ ಏನು ಮಾಡಬೇಕು, ನೀವು ಬಳಸಿಕೊಂಡು ಅವುಗಳಿಗೆ ING ಫಾರ್ಮನ್ನು ಸೇರಿಸಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ 5 ವಾಕ್ಯಗಳಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಬಿಟ್ಟ ಸ್ಥಳಗಳಲ್ಲಿ ಅವುಗಳನ್ನ ತುಂಬಿ ಬರಿಬೇಕು ಅಂತ ಹೇಳಿದ್ದಾರೆ. ನಾವಿಲ್ಲಿ ಈಗಾಗಲೇ ತುಂಬಿದ್ದೇವೆ. ನೀವೆಲ್ಲರೂ ಇವನ್ನ ಗಮನವಿಟ್ಟು ಕೇಳಿ ಬರ್ಕೋಬೇಕು. ಬರಿತೀರಾ? ನೋಡಿ, ದ ಬಾಯ್ಸ್ ಆರ್, ಇಲ್ಲಿ ರನ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ INGಯನ್ನು ಸೇರಿಸಲಾಗಿದೆ, ರನ್ನಿಂಗ್. ದ ಬಾಯ್ಸ್ ಆರ್ ರನ್ನಿಂಗ್. ಇನ್ನು ಎರಡನೆಯದಾಗಿ ದ ಬಾಯ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್. ನೋಡಿ, ಇಲ್ಲಿ ಆಟದ ಒಂದು ಹೆಸರು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ಪ್ಲೇ ಅನ್ನೋದನ್ನು ತೆಗೆದುಕೊಂಡಿದ್ದೇವೆ, ಅದಕ್ಕೆ INGಯನ್ನು ಸೇರಿಸಿದೆ, ಪ್ಲೇಯಿಂಗ್ ಅಂತ ಆಯಿತು. ಇನ್ನು ಮೂರನೆಯದಾಗಿ ದ ಫಿಶ್ ಈಸ್ ಸ್ವಿಮ್ಮಿಂಗ್. ಫಿಶ್ ಮೀನು ಅಲ್ವಾ, ಮೀನು ಸ್ವಿಮ್ಮಿಂಗ್, ಸ್ವಿಮ್ಮಿಂಗ್ ಇನ್ ದ ವಾಟರ್. ನಳಿನಿ ಈಸ್ ರೀಡಿಂಗ್ ದ ನ್ಯೂಸ್ ಪೇಪರ್. ಇಲ್ಲಿ ರೀಡ್ ಅಂತ ಇದೆ, ರೀಡಿಂಗ್ ದ ನ್ಯೂಸ್ ಪೇಪರ್. ಇನ್ನು ಐದನೆಯದು ಲಾಸ್ಟ್, ದ ಗರ್ಲ್ಸ್ ಆರ್ ಡ್ಯಾನ್ಸ್. ಅಂದರೆ ING ಸೇರಿಸಿದಾಗ ಡ್ಯಾನ್ಸಿಂಗ್ ಅಂತ ಆಯಿತು, ಹೌದಲ್ವಾ? ದ ಗರ್ಲ್ಸ್ ಆರ್ ಡ್ಯಾನ್ಸಿಂಗ್. ಇದು ING ಫಾರ್ಮ್ ಸೇರಿಸಂತಹ ಒಂದು ಪದಗಳನ್ನು ನಾವೀಗೆಲ್ಲ ಇಲ್ಲಿ ಫಿಲ್ಲಿಂದ ಬ್ಲ್ಯಾಂಕ್ಸ್ಗಳನ್ನು ಬ್ಲ್ಯಾಂಕ್ಸ್ಗಳನ್ನು ಫಿಲ್ ಮಾಡಿದ್ದೇವೆ, ಹೌದಲ್ವಾ? ಇವುಗಳನ್ನೆಲ್ಲವನ್ನು ಬರೆದುಕೊಳ್ಳಿರಿ. ಇನ್ನು ಈಗ L1 ಅನ್ನು ನಾವು ಬಿಡಿಸಿದ್ದೇವೆ ಇದುವರೆಗೂ. ಈಗ L2 ಅಂದರೆ ಲ್ಯಾಂಗ್ವೇಜ್ ಎಕ್ಸಸೈಸ್ 2 ಅಂತ ಅರ್ಥ. ರೀಅರೇಂಜ್ ದ ವರ್ಡ್ಸ್ ಟು ಫ್ರೇಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ಆಲ್ ದ ಸೆಂಟೆನ್ಸಸ್ ಬಿಗಿನ್ ವಿತ್ ರಮಣ ಮಹರ್ಷಿ ಅಂತ ಕೊಟ್ಟಿದ್ದಾರೆ. ರೀಅರೇಂಜ್ ಅಂದರೆ ಶಬ್ದಗಳು ಹಿಂದೆ ಮುಂದೆ ಆಗಿವೆ, ಅವುಗಳನ್ನು ನೀವೇನು ಮಾಡಬೇಕು, ಸರಿಪಡಿಸಿ ಸರಿಯಾಗಿ ಜೋಡಿಸಿ ಸರಿಯಾದ ವಾಕ್ಯವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿಯೂ ಕೂಡ ಮುಖ್ಯವಾಗಿ ಒಂದು ಹಿಂಟ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಸೂಚನೆ ಏನಂದ್ರೆ ರಮಣ ಮಹರ್ಷಿ ಅಂತಾನೆ ಆ ವಾಕ್ಯಗಳು ಶುರು ಆಗುತ್ತವೆ ಅಂತ ಹೇಳಿದ್ದಾರೆ. ಬಿಗಿನ್ಸ್ ವಿತ್. ನೋಡಿ, ಸ್ಟಾರ್ಟಿಂಗ್ ರಮಣ ಮಹರ್ಷಿ ಅಂತಾನೆ ಆ ಪದಗಳು, ಆ ವಾಕ್ಯ ಪ್ರತಿಯೊಂದು ವಾಕ್ಯನೂ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು, ಹಿಂದೆ ಮುಂದೆ ಆಗಿರ್ತಕ್ಕಂತಹ ವಾಕ್ಯಗಳನ್ನು ಸರಿಯಾಗಿ ಜೋಡಿಸಿ ಅರ್ಥಪೂರ್ಣ ವಾಕ್ಯವನ್ನು ಮಾಡಬೇಕು. ಈಗ ಒಂದನೇದನ್ನು ನೋಡಿ, ಸೇಜ್ ಎ ರಮಣ ಮಹರ್ಷಿ ವಾಸ್ ಅಂತ ಇದೆ. ಆನ್ಸರ್ ಏನಿದೆ ಇಲ್ಲಿ ನೋಡಿ, ಇದು ಆನ್ಸರ್. ರಮಣ ಮಹರ್ಷಿ ವಾಸ್ ಎ ಸೇಜ್. ಇದು ಫಸ್ಟ್ ಬರುತ್ತೆ, ರಮಣ ಮಹರ್ಷಿ. ವಾಸ್ ಅನ್ನೋದು ಸೆಕೆಂಡ್, ಮೂರನೇದು ಎ, ಫೋರ್ತ್ ಒನ್ ಸೇಜ್. ರಮಣ ಮಹರ್ಷಿ ವಾಸ್ ಎ ಸೇಜ್. ಗೊತ್ತಾಯ್ತಾ? ಈ ರೀತಿಯಾಗಿ ಸರಿಯಾಗಿ ಪದಗಳನ್ನು ಜೋಡಿಸಿ ವಾಕ್ಯವನ್ನು ಅರ್ಥಪೂರ್ಣವಾಗಿ ಮಾಡಬೇಕು. ಇನ್ನು ಎರಡನೆಯದು ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ರಮಣ ಮಹರ್ಷಿ ಲವ್ಡ್. ಇಲ್ಲಿಯೂ ಕೂಡ ರಮಣ ಮಹರ್ಷಿನೇ ಮೊದಲನೆಯದಾಗಿ ಬರುತ್ತೆ. ರಮಣ ಮಹರ್ಷಿ ಲವ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಹೌದಲ್ವಾ ಮಕ್ಕಳೇ? ರಮಣ ಮಹರ್ಷಿ ಲವ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್, ಇದು ಸರಿಯಾದ ಉತ್ತರ. ಇನ್ನು ಮೂರನೆಯದು ಪೀಪಲ್ ಟು ಕಿಲ್ ನೆವರ್ ಅಲೌಡ್ ಸ್ನೇಕ್ಸ್ ರಮಣ ಮಹರ್ಷಿ. ಇದನ್ನು ಯಾವ ರೀತಿ ಜೋಡಿಸ್ತೀರಾ? ಮೊದಲನೆಯದಾಗಿ ರಮಣ ಮಹರ್ಷಿ ಅದು ಅಂತ ಅವ್ರು ಹೇಳಿದ್ದಾರೆ, ರಮಣ ಮಹರ್ಷಿ ಬಂತು. ನೆವರ್ ಅಲೌಡ್. ನೋಡಿ, ನೆವರ್ ಅಲೌಡ್ ಅನ್ನೋದು ಎರಡನೆಯ ಪದ. ಇದು ಒಂದು, ಇದು ಎರಡು. ನೆವರ್ ಅಲೌಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್. ಅರ್ಥ ಆಯ್ತಾ? ಹಾಂ, ಹೀಗೆ ಅರ್ಥಪೂರ್ಣ. ಈಗ ಒಂದು ಅರ್ಥಪೂರ್ಣವಾದ ವಾಕ್ಯ ಆಯ್ತದು. ರಮಣ ಮಹರ್ಷಿ ನೆವರ್ ಅಲೌಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್. ಹಾವುಗಳನ್ನು ಸಾಯಿಸಲಿಕ್ಕೆ ಜನರಿಗೆ ಅವರು ಯಾವಾಗಲೂ ಅವಕಾಶ ಕೊಡ್ತಾ ಇರಲಿಲ್ಲ. ಎಂದೂ ಕೂಡ ಅವರು ಹಾವುಗಳನ್ನು ಸಾಯಿಸಲಿಕ್ಕೆ ಜನರಿಗೆ ಅವಕಾಶ ಕೊಡ್ತಾ ಇರಲಿಲ್ಲ ಅನ್ನೋದು ಅರ್ಥಪೂರ್ಣವಾದಂಥ ವಾಕ್ಯವಾಯಿತು. ಇನ್ನು ಕೊನೆಯದಾಗಿ ನಾಲ್ಕನೆಯದು ನೋಡಿ, ಫಸ್ಟ್ ಅನಿಮಲ್ಸ್ ಫೆಡ್ ದ ರಮಣ ಮಹರ್ಷಿ. ರಮಣ ಮಹರ್ಷಿ ಫಸ್ಟ್ ಫೆಡ್ ದ ಅನಿಮಲ್ಸ್. ಇದು ಕರೆಕ್ಟ್ ಉತ್ತರ, ಇದು ಆನ್ಸರ್. ಗೊತ್ತಾಯ್ತಾ? ರಮಣ ಮಹರ್ಷಿಗಳು ಫಸ್ಟ್ ಅನಿಮಲ್ಸ್ಗಳಿಗೆ ಊಟವನ್ನು ಕೊಡ್ತಾಯಿದ್ರು, ನಂತರ ತಾವು
ಆಹಾರವನ್ನು ತೆಗೆದುಕೊಳ್ತಾ ಇದ್ರು. ಗೊತ್ತಾಯ್ತಾ? ಫಸ್ಟು ಆ್ಯನಿಮಲ್ಸ್ಗೆ, ಬರ್ಡ್ಸ್ಗೆ ಆಹಾರವನ್ನು ಕೊಟ್ಟು ಅವರು ಆಹಾರವನ್ನು ತೆಗೆದುಕೊಳ್ತಾ ಇದ್ರು ಅನ್ನೋದು ಸರಿಯಾದ ಉತ್ತರ, ಹೌದಲ್ವಾ? ಹಾಗಾದರೆ ಇಲ್ಲಿಗೆ L2 ಆ್ಯಕ್ಟಿವಿಟೀಸ್ ಕಂಪ್ಲೀಟ್ ಆಯಿತು. ಈ ಎಲ್ಲ ಎಕ್ಸಸೈಸ್ಗಳು ಇಲ್ಲಿಗೆ ಮುಗಿದವು. ಇಲ್ಲಿಗೆ ಲವ್ ಫಾರ್ ಎನಿಮಲ್ಸ್ ಅನ್ನುವಂತಹ 5ನೇ ತರಗತಿಯ ಇಂಗ್ಲೀಷ್ ವಿಷಯದ ಮೊದಲನೆಯ ಪಾಠವಾಗಿರ್ತಕ್ಕಂತಹ ಲವ್ ಫಾರ್ ಎನಿಮಲ್ಸ್ನ ವೊಕ್ಯಾಬ್ಯುಲರಿ V1, V2, V3 ಮತ್ತು ಕಾಂಪ್ರಿಹೆನ್ಷನ್ C1, C2 ಹಾಗೆಯೇ ಲ್ಯಾಂಗ್ವೇಜ್ ಎಕ್ಸಸೈಸ್ ಆಗಿರ್ತಕ್ಕಂತಹ L1, L2 ಇಲ್ಲಿಯವರೆಗೆ ನಾವು ಎಲ್ಲ ಏನು ಮಾಡಿದ್ದೀವಿ, ಈ ಎಲ್ಲ ಎಕ್ಸಸೈಸ್ಗಳನ್ನು ಕಂಪ್ಲೀಟಾಗಿ ಬಿಡಿಸಿದ್ದೇವೆ. ನೀವು ಕೂಡ ಇವುಗಳನ್ನ ಏನು ಮಾಡಿರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಲಾರ್ದಂತೆ ಎಲ್ಲ ಪ್ರಶ್ನೋತ್ತರಗಳನ್ನು ಕರೆಕ್ಟಾಗಿ ಬರೆದುಕೊಳ್ಳ್ರಿ. ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು, ರೀಅರೇಂಜ್ ದ ವರ್ಡ್ಸ್ಗಳನ್ನು, ಇವೆಲ್ಲವುಗಳನ್ನ ಕರೆಕ್ಟಾಗಿ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿರಿ. ಅರ್ಥ ಆಯ್ತಾ ಮಕ್ಕಳೇ? ಯಾರೂ ಕೂಡ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡಲಾರ್ದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಎಲ್ಲರೂ ಸರಿಯಾದ ರೀತಿಯಲ್ಲಿ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿರಿ. ಹಾಗೆ ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಮ್ಮ ವಿಡಿಯೋಗಳನ್ನು. ಹಾಗೆ ಒಂದು ಲೈಕ್, ನಿಮಗೆ ಈ ಪ್ರಶ್ನೋತ್ತರಗಳು ಅರ್ಥ ಆಗಿದ್ದರೆ, ನಮ್ಮ ಲೆಸನ್ಗಳು ಅರ್ಥ ಆಗಿದ್ದರೆ ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಮೆಂಟನ್ನು ಮಾಡಿ. ಎಲ್ಲರಿಗೂ ತುಂಬ ಧನ್ಯವಾದಗಳು.